ನಮಸ್ತೆ ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ. ನಾನಿವತ್ತು ನಮ್ಮ ಸ್ವದೇಶಿ ಮೇಳದ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪ್ರತಿಯೊಂದು ಇಷ್ಟ ಆಯಿತು. ಅದರಲ್ಲೂ ಕೆಲವೊಂದನ್ನು ನಾನು ತುಂಬ ಹತ್ರದಿಂದ ತುಂಬ ಇಷ್ಟಪಟ್ಟು ವಿಡಿಯೋ ಮಾಡಿದೆ. ಅದರಲ್ಲಿ ಜನಜಂಗುಳಿಯ ನಡುವೆಯೂ ಕೂಡ ಕೆಲವೊಂದನ್ನು ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ಒಂದು ಏನು ವಿಶೇಷ ಇತ್ತು ಅಂದರೆ ಪುನಃ ಬರೆದು ಮತ್ತು ಅಳಿಸುವಂಥ ಪುಸ್ತಕ, ರೀರೈಟಬಲ್ ಬುಕ್ಸ್ ಅಂತೇಳಿ, ಮ್ಯಾಜಿಕ್ ಬುಕ್ ಅಂತಲೇ ಹೇಳ್ಬೋದು. ಇದನ್ನು ಇದು ಪೇಪರನ್ನು ಸೇವ್ ಮಾಡೋ ಉದ್ದೇಶ ಅಂದರೆ ಮರಗಳನ್ನು ಕಡಿಯೋದನ್ನು ನಿಲ್ಲಿಸೋ ಉದ್ದೇಶದಿಂದ ಈ ರೀತಿಯಾದ ಮ್ಯಾಜಿಕ್ ಬುಕ್ಸನ್ನು ಇಲ್ಲಿ ರೆಡಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಮ್ಯಾಜಿಕ್ ಬುಕ್ ಯಾವ ರೀತಿ ಇದೆ ಅಂದರೆ ಅದರಲ್ಲಿ ಬರೆದಿದ್ದನ್ನು ಒಂದು ಹಸಿ ಬಟ್ಟೆಯಲ್ಲಿ ಒರೆಸಿದ್ರೆ ಹೋಗುತ್ತೆ. ಎಲ್ಲ ರೀತಿಯ ಮ್ಯಾಜಿಕ್ ಬುಕ್ಸ್ ಕೂಡ ಇಲ್ಲಿ ಲಭ್ಯ ಇತ್ತು. ಪ್ರತಿಯೊಂದು ನಾವೇನೇ ಬರಿಬೋದು. ಈ LKG ನರ್ಸರಿ ಮಕ್ಕಳಿಂದ ಹಿಡಿದು ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರಲ್ವ ನರ್ಸರಿ ಮಕ್ಕಳಿಗೆ ಆ ಈ ಆಮೇಲೆ ABCDಗಳು, ಅದನ್ನು ಅದ್ರ ಮೇಲ್ಗಡೆ ತಿದ್ದೋ ಥರ ಆಪ್ಷನ್ ಇರುತ್ತೆ. ಆಮೇಲೆ ಅದು ನೋಡಿಕೊಂಡು ಕೆಳಗಡೆ ಬರೆಯೋ ಥರನೂ ಇರುತ್ತೆ ಬುಕ್ಕಲ್ಲಿ. ಇದನ್ನು ಒಂದು ಸಾರಿ ನಾವು ಪೆನ್ಸಿಲ್ ಅಥವಾ ಪೆನ್ನಲ್ಲಿ ಬರೆದ್ರೆ ಅದನ್ನು ಮತ್ತೆ ಉಪಯೋಗಿಸಲ್ಲ, ಮತ್ತು ಹೊಸ ಬುಕ್ ತೊಗೋಬೇಕಲ್ವ. ಆದರೆ ಇಲ್ಲಿ ಹಂಗಾಗಲ್ಲ. ಬರೆದಿದ್ದನ್ನು ಒಂದು ಒದ್ದೆ ಬಟ್ಟೆ, ಒಂದು ಸಣ್ಣ ಕರ್ಚೀಫು, ಅದನ್ನು ಒದ್ದೆ ಮಾಡಿಕೊಂಡು ಅಳಿಸ್ಬಿಟ್ರೆ ಮುಗೀತು, ಹೋಗ್ಬಿಡತ್ತೆ. ಮತ್ತೆ ಬರಿಬೋದು. ಎಲ್ಲ ಪೆನ್ನನ್ನು ಯೂಸ್ ಮಾಡ್ಬೋದು. ಯಾವುದೇ ಪೆನ್ನಲ್ಲಿ ಬರೆದ್ರೂ ನೀರನ್ನು ಹಸಿ ಬಟ್ಟೆ ಮಾಡಿ ಒರೆಸ್ಬಿಟ್ರೆ ಅದು ಹೋಗುತ್ತೆ. LKG UKG ಮಕ್ಕಳಿಂದ ಹಿಡಿದು ಅಪ್ ಟು 10th ಅಬೌವ್ PUC ಪ್ಲೇನ್ ಎಕ್ಸಸೈಸ್ ಕೂಡ ಇರುತ್ತೆ. ನಾವು ರಫ್ ವರ್ಕ್ ಮಾಡ್ತೀವಿ ಅಂದರೆ ನಮಗಾಗಿರ್ಬೋದು, ಇಲ್ಲ ದೊಡ್ಡ ಮಕ್ಕಳು ರಫ್ ವರ್ಕ್ ಮಾಡ್ತಾರೆ ಅಂದರೆ ರಫ್ ವರ್ಕಿಗೂ ಪ್ಲೇನ್ ಬುಕ್ಸ್ ಇರುತ್ತೆ. ಡೈರಿ ಕೂಡ ಸಿಗುತ್ತೆ. ಡೈರಿ ಪ್ರತಿ ವರ್ಷವೂ ಡೈರೀಸ್ನ ಚೇಂಜ್ ಮಾಡ್ತಾ ಹೋಗ್ತೀವಲ್ವ. ಇಲ್ಲಿ ಡೈರಿ ಕೂಡ ಮಕ್ಕಳಿಗೆ ಡೈರಿ ಕಳಿಸ್ತೀವಿ ನಾವು. ಅದು 1 ವರ್ಷ ಮುಗ್ದೋಯ್ತು, ನೆಕ್ಸ್ಟ್ ಇಯರಿಂದ ಮತ್ತೆ ಚೇಂಜ್ ಮಾಡಬೇಕಾ? ನೋಡ್ತಾ ಇರ್ಬೋದು. ಹಾಗೆ ಎಲ್ಲ ಪ್ರತಿಯೊಂದು ಬುಕ್ಕೂ ಅಳಿಸೋದು ಮತ್ತು ಬರೆಯೋದು. ಇದು ಮಕ್ಕಳಿರೋ ಮನೆಗಂತೂ ತುಂಬಾ ಉಪಯೋಗ ಆಗುತ್ತೆ. ಪುನಃ ಬರೆದು ಅಳಿಸೋವಂಥ ಬುಕ್ಸು. ನೋಡಿ, ನಿಮಗೆ ಎಲ್ಲಾದರೂ ಈ ಬುಕ್ ಸಿಕ್ಕಿದ್ರೆ ಖಂಡಿತ ತಗೊಳ್ಳಿ, ಮರೆಯದೆ. ಚಿಕ್ಕ ಮಕ್ಕಳಿರೋ ಮನೇಲಂತೂ ಈ ಬುಕ್ಸ್ ತುಂಬಾ ಉಪಯೋಗ ಆಗುತ್ತೆ. ಹೇಳಬೇಕು ಅಂದರೆ ನೋಡ್ತಾ ಇರ್ಬೋದು ನೀವು, ಏನು ಬರೆದ್ರೂ ಮತ್ತೆ ಅಳಿಸಿದ್ರೆ ಹೋಗಿಬಿಡತ್ತೆ. ಹಾಗಾಗಿ ಡ್ರಾಯಿಂಗಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ. ಅದರಲ್ಲೂ ಅವರು ಪದೇ ಬಿಡಿಸೋದು ಮತ್ತು ಅಳಿಸೋದು ಪರ್ಫೆಕ್ಟ್ ಕೂಡ ಆಗ್ತಾರೆ. ಹೀಗೆ ಪ್ರತಿಯೊಂದು ಕೂಡ ಇರೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಬುಕ್ ಇದು. ಒಂದು ರಫ್ ವರ್ಕ್ ಮಾಡೋವಂಥ ಹುಡುಗರಿಗೂ ಕೂಡ ಓಕೆ, ಸೂಪರಾಗಿದೆ. ನಾವು ನೇಚರ್ ಕಡೆ ಕಾನ್ಸಂಟ್ರೇಟ್ ಇರೋದ್ರಿಂದ ನೋಡಿ, ಮತ್ತೆ ಎಷ್ಟು ಪೇಪರ್ ವೇಸ್ಟ್ ಮಾಡ್ತೀವಿ. ಈ ಥರದ್ದು 1-2 ಬುಕ್ಸ್ ಇದ್ದರೆ ಸಾಕು, ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಪ್ಲೇನ್ ಬೇಕಾದ್ರೂ ತೊಗೋಬೋದು. ಅವರ ಮಕ್ಕಳ ಯಾವ ಕ್ಲಾಸ್ ಇದ್ದಾರೆ ಅಂತ ನೋಡಿಕೊಂಡು ಆ ಥರದ ಬುಕ್ಸ್ ಬೇಕಾದ್ರೂ ತೊಗೋಬೋದು. ತುಂಬ ಚಿಕ್ಕ ಮಕ್ಕಳಿದ್ರೆ ಡ್ರಾಯಿಂಗ್ ಬುಕ್ ಅಂತೂ ಸೂಪರಾಗಿರುತ್ತೆ. ಡ್ರಾಯಿಂಗ್ ಕಲೀಲಿಕ್ಕೆ, ಡ್ರಾಯಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಈ ಥರದ ಬುಕ್ಸ್ ಎಲ್ಲಾದರೂ ಸಿಕ್ಕರೆ ಖಂಡಿತ ನೀವು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವದೇಶಿ ವಸ್ತುಗಳನ್ನು ಖರೀದಿಸೋಣ, ನಮ್ಮ ದೇಶವನ್ನು ಬೆಂಬಲಿಸೋಣ, ಏನಂತೀರಾ? ನೀವು ಎಲ್ಲಾದರೂ ಈ ಥರದ ಪುಸ್ತಕ ಸಿಕ್ಕರೆ ಒಂದು ತಗೊಳ್ಳಿ, ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಹಾಗೆ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ಸ್ವದೇಶಿ ಬಳಸಿ, ದೇಶ ಉಳಿಸಿ, ಗಿಡ ಮರ ಬೆಳೆಸಿ, ಪರಿಸರ ಉಳಿಸಿ.